ನೀವು ಸೇವೆ ಮಾಡಕ್ ಬಂದಿದ್ದೀರಾ ದುಡ್ಡು ಮಾಡಕ್ ವೈದ್ಯರಾಗೆ ಮನಿ ಮಾಡ್ತಕ್ಕಂಥ ಉದ್ದೇಶ ಇದ್ದಿದ್ರೆ ಒಂದು ಆಪರೇಷನ್ ಥಿಯೇಟರ್ ಇರ್ತಕ್ಕಂಥದ್ದು ಏನೋ ಬ್ಯಾಂಕಲ್ಲಿ ಡಾಕ್ಟರ್ ಅಂತ ಸಾಲ ಕೊಡ್ತಾರೆ. ಒಂದು 4-5 ಆಪರೇಷನ್ ಥಿಯೇಟರ್ ಇರ್ತಕ್ಕಂಥ ಒಂದು ದೊಡ್ಡ ಸೆಂಟರ್ ಮಾಡಿ ಪೇಷಂಟ್ ಎಲ್ಲ ಕರೆದು ಮನಸ್ಸಿ ಎಲ್ಲ ಮಾಡಿ ಇದೆಲ್ಲ ಮಾಡಿ ಮಾಡ್ಬೋದಾಗಿತ್ತು. ತಿಂಗಳಿಗೆ 8,000-9,000 ಜನ ಪೇಷಂಟ್ನ ನೋಡ್ತೀವಿ ಅಂತಂದ್ರೆ ನಾವು ಒಂದು ಪ್ರೈಸ್ ಅಫೋರ್ಡಬಲ್ ಅಂತ, ಅಫೋರ್ಡಬಲ್ ಕಂಪೇರ್ ಟು ದ ಸರ್ಜರೀಸ್. ಆರೋಗ್ಯ ಅನ್ನೋದು ಹೆಂಗಾಗ್ಬಿಟ್ಟಿದೆ, ದುಡ್ಡು ಕೊಟ್ಟು ತಗೊಳ್ಳೋ ತರ ಆಗ್ಬಿಟ್ಟಿದೆ ಸರ್. ಸೊ ಮನಿ ಇಸ್ ನಾಟ್ ದ ಮೋಟೋ ಸರ್, ಸರ್ವಿಸ್ ಅಂಡ್ ಹ್ಯಾಪಿ ಲಿವಿಂಗ್ ಅಂಡ್ ಹೆಲ್ತಿ ಲಿವಿಂಗ್ ಈಸ್ ದ ಗೋಲ್. ಗೌತಮ ಬುದ್ಧ ಹೇಳೋದು ಸೂರ್ಯನ, ಚಂದ್ರನ ಮತ್ತೆ ಸತ್ಯನ ಮುಚ್ಚಿಡಕ್ಕಾಗಲ್ಲ ಅಂತ. ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಈ ಒಂದು ಸತ್ಯ ನಾನು ಮುಚ್ಚಿಟ್ಟು ನಾನು ಏನು ಮಾಡ್ಬೇಕಾಗಿಲ್ಲ. ನೀವು ಸೇವೆ ಮಾಡಕ್ ಬಂದಿದ್ದೀರಾ ದುಡ್ಡು ಮಾಡಕ್ ಬಂದಿದ್ದೀರಾ ಸರ್? ಮುಖ್ಯವಾಗಿ ಬಂದು ಸೇವೆ ಮಾಡಕ್ಕೆ ಬಂದ ಮೇಲೆ ಈಗ ಇಷ್ಟು ಜನ 200 ಜನ ಎಂಪ್ಲಾಯ್ಸ್ ಇದ್ದಾರೆ. ಅವ್ರದ್ದು ಫ್ಯಾಮಿಲಿ ನಡಿಬೇಕು, ಅವ್ರಿಗೆ ದುಡ್ಡು ಕೊಡಬೇಕು, ಬಾಡಿಗೆ ಕಟ್ಟಬೇಕು ಓನರ್ಗೆ, ಮತ್ತೆ ಎಷ್ಟೋ ಎಕ್ಸ್ಪೆನ್ಸಸ್ ಇರ್ತವೆ. ಎಲ್ಲ ಎಕ್ಸ್ಪೆನ್ಸಲ್ಲಿ ಇಟ್ಕೊಂಡು ಒಂದು ತಿನ್ ಮಾರ್ಜಿನಲ್ಲಿ ರನ್ ಮಾಡ್ಬೇಕು. ಯಾಕಂದ್ರೆ ಆರ್ಗನೈಸೇಷನ್ ಸಸ್ಟೈನ್ ಆಗಬೇಕು. ನಮ್ಮ ನಾರಾಯಣ ಹೃದಯಾಲಯದ ಫೌಂಡರ್ ಅಂಡ್ ಕನ್ಸಲ್ಟೆಂಟು, ಹಾರ್ಟ್ ಸರ್ಜನ್ನು ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಸರ್. ಅವ್ರದ್ದು ಎಷ್ಟೋ ವಿಡಿಯೋಗಳನ್ನ ನೋಡಿದ್ದೆ ನಾನು ಮುಂಚೆ. ಅವರ ಒಂದು ರೀತಿ ಪಾಸಿಟಿವ್ ಇನ್ಸ್ಪಿರೇಷನ್ ನನಗೆ. ಸೊ ಅವರು ಹೇಳ್ತಕ್ಕಂಥ 10 ಜನಕ್ಕೆ ಕೊಟ್ಟಿರ್ತಕ್ಕಂಥ ಸೇವೆ ಇವತ್ತು ಒಂದು 300 ಜನಕ್ಕೆ ಪರ್ ಡೇಗೆ ನಾವು ಸೇವೆ ಮಾಡ್ತಾ ಇದ್ವಿ. ಏನೋ ಒಂದು ಹೆಲ್ಪ್ ಆಗ್ತಾ ಇದೆ ಅವ್ರಿಗೆ ನೋವಿಂದ ಹೊರಗಡೆ ಬರೋದಕ್ಕೆ. ಅದು ಕೂಡ ಒಂದು ಇನ್ನೇ ಬೆಟರ್ ವೇನಲ್ಲಿ. ಸೊ ಆ ಒಂದು ಸಿಸ್ಟಮ್ನ ನಾವು ಸಸ್ಟೈನ್ ಮಾಡ್ಬೇಕಂದ್ರೆ ಒಂದು ತಿನ್ ಮಾರ್ಜಿನಲ್ಲಿ ಆರ್ಗನೈಸೇಷನ್ ರನ್ ಆಗಬೇಕು. ಅವಾಗ ಅದನ್ನ ನಾವು 300 ಜನ ಇರೋದನ್ನ 3,000 ಜನ ಮಾಡ್ಬೋದು. ಆ ಒಂದು ಸಿಸ್ಟಮ್ನ ನಾವು ಸಸ್ಟೈನ್ ಮಾಡ್ಬೇಕಂದ್ರೆ ಸೊ ನಾವು ಒಂದು ತಿನ್ ಮಾರ್ಜಿನಲ್ಲಿ ರನ್ ಮಾಡ್ಬೇಕು. ವೈದ್ಯರಾಗೆ ಮನಿ ಮಾಡ್ತಕ್ಕಂಥ ಉದ್ದೇಶ ಇದ್ದಿದ್ರೆ ಒಂದು ಆಪರೇಷನ್ ಥಿಯೇಟರ್ ಇರ್ತಕ್ಕಂಥದ್ದು ಏನೋ ಬ್ಯಾಂಕಲ್ಲಿ ಡಾಕ್ಟರ್ ಅಂತ ಸಾಲ ಕೊಡ್ತಾರೆ. ಒಂದು 4-5 ಆಪರೇಷನ್ ಥಿಯೇಟರ್ ಇರ್ತಕ್ಕಂಥ ಒಂದು ದೊಡ್ಡ ಸೆಂಟರ್ ಮಾಡಿ ಪೇಷಂಟ್ ಎಲ್ಲ ಕರೆದು ಮನಸ್ಸಿ ಎಲ್ಲ ಮಾಡಿ ಇದೆಲ್ಲ ಮಾಡಿ ಮಾಡ್ಬೋದಾಗಿತ್ತು. ಬಟ್ ಇವತ್ತೇನು ನಾವು ಕೆಲಸ ಮಾಡ್ತಿದ್ವೋ ಈ ಕೆಲಸ ಮಾಡೋದು ವ್ಯಕ್ತಿ ಯಾರು ಇರ್ತಾ ಇರಲಿಲ್ಲ. ಸೊ ಹಂಗಾಗಿನೇ ನಾವು ಈ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಮನಿ ಇಸ್ ನಾಟ್ ದ ಮೋಟೋ ಸರ್, ಸರ್ವಿಸ್ ಅಂಡ್ ಹ್ಯಾಪಿ ಲಿವಿಂಗ್ ಅಂಡ್ ಹೆಲ್ತಿ ಲಿವಿಂಗ್ ಈಸ್ ದ ಗೋಲ್ ಫಾರ್ ಎವ್ರಿಬಡಿ, ಫಾರ್ ಮೀ ಆಲ್ಸೋ, ಫಾರ್ ನಾವೆಲ್ಲರಿಗೂ ಒಂದು ಸಜೆಸ್ಟ್ ಮಾಡೋದು ಅಷ್ಟೇ ಸರ್. ಯಂಗ್ಸ್ಟರ್ಸ್ಗೆ ಎಲ್ಲರಿಗೂ ಸಜೆಸ್ಟ್ ಮಾಡೋದು. ಯಾಕೆ ಕೇಳಿದೆ ಅಂದ್ರೆ ಸರ್, 40% ಟ್ರೀಟ್ಮೆಂಟ್ ನೀವು ಇಲ್ಲೇ ಹೇಳ್ಬಿಟ್ರಿ. ಆದ್ರೆ ಏನಿಲ್ಲ ಹೇಳ್ಬಿಟ್ರಿ ಸರ್ ನೀವು. ಅಲ್ಲ, ಅದಕ್ಕೆ ಹೇಳ್ತಾ ಇದ್ರಿ, ನಿಮ್ಗೆ ಸೇವೆ ಮುಖ್ಯನೋ ದುಡ್ಡು ಮುಖ್ಯನೋ? ಈಗ ಯಾರು ಅದನ್ನ ನೋಡ್ತಿರೋರು ಕಾಮನ್ ಆಗಿ ನೆಕ್ಸ್ಟ್ ಹೇಳ್ತಾರೆ, ಓ ಇದನ್ನ ಬಿಟ್ಟವ್ರೇನೋ ನಾನು ಆಗಿರೋ ಬಿಟ್ಟು ಟ್ರೈ ಮಾಡ್ತೀನಿ. ಬಿಡ್ಲಿ ಅಲ್ಲ, ಯಾರು ಬರೋದಿಲ್ಲ ಸರ್ ನೆಕ್ಸ್ಟ್. ಇಲ್ಲ ಅಲ್ಲ, ನನ್ನ ಎಕ್ಸಾಂಪಲ್ ನಾನು ಹೇಳ್ತಿರೋದು ಅಲ್ಲೇ ಹೇಳ್ಬಿಟ್ರಿ. ಅಂದ್ರೆ ಬೇರೆಯವರು ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸರ್, ಆರೋಗ್ಯ ಅನ್ನೋದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ದುಡ್ಡು ಕೊಟ್ಟು ತಗೊಳ್ಳೋ ತರ ಆಗ್ಬಿಟ್ಟಿದೆ ಸರ್. ಯಾರು ಫ್ರೀಯಾಗಿ ಯಾರು ಹೇಳ್ತಿಲ್ಲ. ಆಸ್ಪತ್ರೆಗೆ ಹೋಗ್ಬೇಕು ಇಷ್ಟು ದುಡ್ಡು ಅನ್ನೋ ತರ ಇರುತ್ತೆ. ಇನ್ಶೂರೆನ್ಸ್ ಗಳು ಮಾಡಿಸ್ಕೊತಾ ಇದಾರೆ, ಅಯ್ಯೋ ಎಷ್ಟು ಖರ್ಚಾಗತ್ತೆ ಏನೋ ಅಂತ. ಬಟ್ ನೀವು ಆಕ್ಚುಲಿ ರಿಯಾಲಿಟಿಕ್ ಆಗಿ ಇಲ್ಲ ಈ ತರ ಮಾಡಿ ಸರ್, ಯಾರು ಹೇಳಲ್ಲ. ಡೈರೆಕ್ಟ್ ಆಗಿ ನೀವು ಹಿಂಗ್ ಮಾಡಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಹೇಳೋದಕ್ಕೆ ತುಂಬಾ ಕಡಿಮೆ. ಬಟ್ ಈಗ ಎಲ್ಲೋ ಒಂದ್ ಕಡೆ ಇನ್ಫ್ಲೂಯೆನ್ಸರ್ ಗಳಾಗಿರ್ಬೋದು, ಸ್ವಲ್ಪ ಸೀನಿಯರ್ ಮೋಸ್ಟ್ ಡಾಕ್ಟರ್ ಗಳಾಗಿರ್ಬೋದು ಹೇಳ್ಕೊತಾ ಇದಾರೆ ಈ ತರ ಮಾಡಿ ಅಂತೇಳಿ. ಬಟ್ ಯಂಗ್ ಜನರೇಷನ್ ಫಸ್ಟ್ ಯಾರೇ ಬಂದು ದುಡ್ಡು ಮಾಡ್ಬೇಕು ಅನ್ನೋಂತಾನೆ ಇರೋದು. ಅರೆ ನೀವು 40% 50% ಕ್ಯೂರ್ ಆಗುವಂತ ಟ್ರೀಟ್ಮೆಂಟ್ ಹೇಳ್ಬಿಟ್ರೆ ಸರ್. ಸರ್ ಇದು ಏನ್ ಗೊತ್ತಾ ಸರ್, ಇದನ್ನ ಗೌತಮ ಬುದ್ಧ ಹೇಳೋದು. ನಮ್ಮ ಹಾಸ್ಪಿಟಲ್ ನೋಡಿರ್ತಾರಲ್ಲ, ಗೌತಮ ಬುದ್ಧ ಆಲ್ಮೋಸ್ಟ್ ಎಲ್ಲ ಕಡೆ ಸರ್. ಸೊ ಗೌತಮ ಬುದ್ಧ ಹೇಳೋದು ಸೂರ್ಯನ, ಚಂದ್ರನ ಮತ್ತೆ ಸತ್ಯನ ಮುಚ್ಚಿಡಕ್ಕಾಗಲ್ಲ ಅಂತ. ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಈ ಒಂದು ಸತ್ಯ ನಾನು ಮುಚ್ಚಿಟ್ಟು ನಾನು ಏನು ಮಾಡ್ಬೇಕಾಗಿಲ್ಲ. ಅದು ದುಡ್ಡು ಮಾಡೋ ಆ ತರ ದುಡ್ಡು ಮಾಡೋ ಅವಶ್ಯಕತೆ ಇಲ್ಲ ಸರ್. ಜನಗಳಿಗೆ ಅದನ್ನ ಕಲ್ತ್ಕೋಬೇಕು, ಜನಗಳು ಅದನ್ನ ಅವ್ರ ಮನೇಲಿ ರೂಢಿಸ್ಕೊಳ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಅದನ್ನ ಒಂದು ಕಂಪ್ಲೀಟ್ ಆಗಿ ಅವರು ಒಂದು ಹೆಲ್ತ್ ಟ್ರಾನ್ಸ್ಫಾರ್ಮೇಶನ್ ಆಯ್ತು ಅಂತಂದ್ರೆ ಆಮೇಲೆ ನಾಳೆ ಯಾರೋ ಇಲ್ಲಿ ಬಂದಿರ್ತಾರೆ ಅಥವಾ ಎಲ್ಲೋ ಸಿಕ್ಕಾಗ ಇಲ್ಲ ಅಲ್ಲಿ ಹೋದಾಗ ಸಿಕ್ತಿರ್ತಾರೆ ಪೇಷಂಟ್. ಸರ್ ಡಾಕ್ಟರ್ ರಾಕೇಶ್ ಅಲ್ಲ ಸರ್ ನೀವು ಹಿಂಗಂತಾರೆ. ಹಂಗಂದಾಗ ಆ ಒಂದು ರೆಕಗ್ನಿಷನ್ ಇದೆ. ಆಮೇಲೆ ನೀವು ಹೇಳ್ದಂಗೆ ನಾವು ಇದನ್ನೆಲ್ಲ ಬಿಟ್ವಿ ಸರ್, ನಮ್ಗೆ ಚೆನ್ನಾಗಿದೆ ಸರ್ ಅಂತ ಒಂದು ಮಾತು ಹೇಳ್ತಾರಲ್ಲ, ನಾವು ಅಷ್ಟು ವರ್ಷ ಕಷ್ಟಪಟ್ಟಿದ್ಕೂ ಏನೋ ಒಬ್ರಿಗೆ ಹೆಲ್ಪ್ ಆಯ್ತಲ್ಲ ಸರ್, ಅಷ್ಟು ನಮಗೆ ಸಾಕು. ಆಮೇಲೆ ಪೇಷಂಟ್ಸ್ ಇದೆಲ್ಲ ಅಂದ್ರೆ ಬೇರೆ ಏನಾರು ಒಂದು ಅಗ್ರಿಕಲ್ಚರ್ ಮಾಡ್ಕೊಂಡ್ರು ನಾವು ಇದನ್ನ ಜೀವನ ಮಾಡ್ಬೋದು, ಆರ್ಥಿಕವಾಗಿ ಸಬಲರಾಗಿ ಜೀವನ ಮಾಡ್ಬೋದು. ಇದೊಂದು ಭಗವಂತ ನಮ್ಗೆ ಒಂದು ವೃತ್ತಿ ಕೊಟ್ಟಿದ್ದೇನೆಂದ್ರೆ ಲಕ್ಷಾಂತರ ಜನಕ್ಕೆ ಉಪಯೋಗ ಆಗ್ಬೇಕು, ಅವ್ರು ಯಾರು ಕಾಯಿಲೆಯಿಂದ ಬಳಲಬಾರ್ದು ಅನ್ನೋದು ನಮ್ಮ ಉದ್ದೇಶ ಸರ್. ಸೊ ಅವ್ರು ಇನ್ನೂ ನಾಲೆಡ್ಜ್ ತಗೊಂಡ್ಲಿ, ಇನ್ನು ಹೆಚ್ಚು ಎಲ್ಲ ವಿಡಿಯೋದಲ್ಲಿ ಫ್ರೀಯಾಗಿ ಹೇಳ್ಬಿಡ್ತೀವಿ ನಾವು, ಎಲ್ಲ ಫಾಲೋ ಮಾಡಿ ಅಂತ. ಆಕ್ಚುಲಿ ಹಂಗೆ ಹೇಳಿದ್ರು ಕೂಡ ಎಷ್ಟೋ ಜನ ಪಾಲನೆ ಮಾಡಲ್ಲ. ಇಲ್ಲಿ ಬಂದ್ರು ನಾವು ಹೇಳಿದ್ರು ಕೂಡ, ಸರ್ ದಿನ 2 ಸಲ ಟೀ ಕುಡಿತಿದ್ದೆ ಸರ್, 1 ಸರಿಗೆ ಬಂದಿದ್ದೀನಿ ಇವಾಗ ಅಂತಾನೆ ಹೇಳ್ತಾರೆ. ಯಾಕಂದ್ರೆ ಅದೊಂದು ಅಡಿಕ್ಷನ್ ಆಗ್ಬಿಟ್ಟಿರುತ್ತೆ. ಬಟ್ ನಾವು ಅವ್ರಿಗೆ ಹೇಳೋದು, ಯಾರೇ ನೀವು ವಿಡಿಯೋ ನೋಡ್ತಾರೆ ಸ್ನೇಹಿತರೆ, ದಯವಿಟ್ಟು ವಿಡಿಯೋ ನೋಡಿರೋ ಫಸ್ಟ್ ದಿನದಿಂದಲೇ ನಾವು ಹೇಳಿರ್ತಕ್ಕಂಥ ಎಲ್ಲ ನೆಗೆಟಿವ್ ಫುಡ್ ಸ್ಟಾಪ್ ಮಾಡಿ, ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಏನೇ ಕಾಯಿಲೆ ಇರಲಿ, ಅದು ಡಯಾಬಿಟಿಸ್ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, BP ಇರ್ಬೋದು, ನೋವುಗಳಿರ್ಬೋದು, ಎಲ್ಲ ನೋವುಗಳು ನಿಮಗೆ ದೇಹದಿಂದ 1% ಆಫ್ ಲೆವೆಲ್ ಅವರು ಕಮ್ಮಿ ಆಗ್ತವೆ ಸರ್. ಅದಂಗೆ ಸಸ್ಟೈನ್ ಆಗಿ ಇನ್ನೊಂದು ಸ್ವಲ್ಪ. ಮತ್ತೆ ನೀವು ಕೂಡ ಹಂಗೆ ಮನೇಲಿ ನಲ್ಲಿಕಾಯಿ ಜ್ಯೂಸ್ ಕುಡಿಯೋಕೆ ಹೇಳ್ತೀವಿ, ಬೂದುಗುಂಬಳಕಾಯಿ, ಅದ್ರಲ್ಲಿ ಡಿಟಾಕ್ಸಿಫಿಕೇಶನ್ ಮೆಥಡ್ಸ್, ನ್ಯಾಚುರಲ್ ಡಿಟಾಕ್ಸಿಫಿಕೇಶನ್ ಮೆಥಡ್. ಕೊತ್ತಂಬರಿ ಸೊಪ್ಪು ಜ್ಯೂಸು ನಮ್ಮ ಲಿವರ್ನ ಕ್ಲೆನ್ಸ್ ಮಾಡುತ್ತೆ. ಕ್ರೂಸಿಫರಸ್ ಗ್ರೀನ್ ಲೀಫಿ ವೆಜಿಟೇಬಲ್ ಅದು, ಗ್ರೀನ್ ಲೀವ್ಸ್.
ಸೊ ಅದೇ ತರ ನಾವು ಕೊಬ್ಬರಿ ಎಣ್ಣೆ ಕುಡಿದ್ರೆ ಬಾಡಿ ಎಲ್ಲ ಕ್ಲೀನ್ ಆಗುತ್ತೆ. ಈ ತರ ಒಂದು ಮಾಡ್ತಾ ಹೋಗ್ಬಿಟ್ರೆ ಜನಗಳಿಗೆ ಹೆಲ್ಪ್ ಆಗುತ್ತೆ. ಇನ್ಫ್ಯಾಕ್ಟ್ ನಮ್ಮ ಹಾಸ್ಪಿಟ್ಲು ಅಂತ ನಾನು ಹೇಳ್ಕೊಳಲ್ಲ, ಬೂದುಗುಂಬಳಕಾಯಿ ಜ್ಯೂಸು ಕುಡಿತಾ ಬೂದುಗುಂಬಳಕಾಯಿನೂ ಕೂಡ ಜನಗಳು ಬೂದುಗುಂಬಳಕಾಯಿ ಮಾಡೋ ರೈತನಿಗೆ ಹೆಲ್ಪ್ ಆಗುತ್ತಲ್ಲ ಸರ್. ಕರೆಕ್ಟ್. ಯಾವುದೋ ಒಂದು ಮೆಡಿಸಿನ್ ಕಂಪ್ನಿ ಏನೋ ತಗೊಂಡ್ಬಿಟ್ಟು ಅವ್ರು ಉದ್ಧಾರ ಮಾಡೋಕ್ಕಿಂತ ಬೂದುಗುಂಬಳಕಾಯಿ ಬೆಳಿತಕ್ಕಂಥ ರೈತರಿಗೆ ಹೆಲ್ಪ್ ಆಗುತ್ತೆ, ನಲ್ಲಿಕಾಯಿ ಬೆಳಿತಕ್ಕಂಥ ರೈತರಿಗೆ ಹೆಲ್ಪ್ ಆಗುತ್ತೆ, ಆಮೇಲೆ ಕೊತ್ತಂಬರಿ ಸೊಪ್ಪು ಬೆಳೆಯೋ ಸೊಪ್ಪು ಮರ ಒಂದು ಅಜ್ಜಿಗೋ ಯಾರಿಗೋ ಒಂದು ಹೆಲ್ಪ್ ಆಗುತ್ತಲ್ಲ ಸರ್. ಅದು ಮುಖ್ಯ ನಮಗೆ. ದಿಸ್ ಇಸ್ ಎ ಇಂಡಿಯನ್ ಸಿಸ್ಟಮ್, ಇಸ್ ಸೆಲ್ಫ್ ಸಸ್ಟೈನಿಂಗ್ ಸಿಸ್ಟಮ್ಸ್ ಎಲ್ಲ ಅಲ್ಲೇ ಇತ್ತು. ನಾವು ಇನ್ನೂ ಬೇರೆ ಅಂತ ಹೋಗಿ ಈ ತರ ಎಲ್ಲ ನಾವು ಇದು ಮಾಡ್ಕೊಂಡು ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಹಂಗಾಗಿ ಸರ್ ಅಪ್ಪಟ ರೈತನ ಮಗ ಸರ್. ಯಾಕೆ ಅಂತಂದ್ರೆ ಅದಕ್ಕೇನೆ ಆಕ್ಚುಲಿ ನೀವು ಕಷ್ಟವನ್ನ ನೋಡಿ, ತಂದೆ ತಾಯಿ ಕಷ್ಟವನ್ನ ನೋಡಿ ನೀವು ಕಷ್ಟದಲ್ಲಿ ಬೆಳೆದಿರೋದಕ್ಕೇನೆ ಇವತ್ತು ಬೇರೆಯವ್ರ ಕಷ್ಟನ ಅರ್ಥ ಮಾಡ್ಕೋತಿದ್ದೀರಾ. ಇಲ್ಲ ಅಂತಂದ್ರೆ ಇಲ್ಲ ನಾನು ಆಕ್ಚುಲಿ ನಾನು ರನ್ ಮಾಡ್ತಾ ಇದ್ದೀನಿ ಬರ್ತಾರೆ ಫಸ್ಟ್ ಪೇಷಂಟ್. ನೀವ್ ಹೇಳಿದ್ರಿ ಇವಾಗ ಆಗ್ಲೇ ಒಂದು ವರ್ಡ್ ಹೇಳಿದ್ರಿ, ನಾವು ಬೇರೆ ಎಕ್ಸ್ರೇ ಆಗಿರ್ಬೋದು, ಬೇರೆ ಯಾವುದೇ ಒಂದು ಮೆಥಡ್ ಎಕ್ಸ್ರೇ ಹೋಗ್ಬೇಕು ಅಂತಂದ್ರೆ ಅಥವಾ ಏನೋ ಚೆಕ್ ಮಾಡ್ಬೇಕು, ಫುಡ್ ನ ಚೆಕ್ ಮಾಡ್ಬೇಕು ಅಂತಂದ್ರೆ ಸ್ಯಾಂಪಲ್ಗಳನ್ನ 3ನೇ ಇದಕ್ಕೆ ಹೋಗ್ತೀನಿ, ಫಸ್ಟೇ ಹೋಗಲ್ಲ. ಫಸ್ಟೇ ಹೋದ್ರೆ ಅದಕ್ಕೆ ಅಮೌಂಟ್ ಗಳು ಜಾಸ್ತಿ ಕೊಡ್ಬೇಕು, ದುಡ್ಡುಗಳಾಗ್ಬೇಕು. ಬಟ್ ಫಸ್ಟ್ ಕನ್ಸಲ್ಟೆಂಟ್ ಅಲ್ಲೇ ನಿಮ್ಗೆ ಅವ್ರು ಕ್ಯೂರ್ ಮಾಡ್ತೀನಿ ಅಂತಂದ್ರೆ ಇಟ್ಸ್ ರಿಯಲಿ ಗ್ರೇಟ್ ಸರ್. ಸರ್ ಥ್ಯಾಂಕ್ ಯು ಸರ್. ನಮ್ಮ ಇವನ್ ಕೆಲವರು ನಾವು ನೋಡಿದಿಲ್ಲ, ಕೆಲವು ನಮ್ಮ ಪ್ರೊಫೆಸರ್ಸೇನೆ ಅವರು ನಾನು ನೋಡಿರೋ ಪೇಷಂಟ್ ಜಾಸ್ತಿನೇ ನೋಡ್ತಾರೆ ಅವರು. ಯಾಕಂದ್ರೆ ಅವ್ರಿಗೆ ಟೈಮ್ ಇರಲ್ಲ, ಮತ್ತೆ ಅಷ್ಟು ಬ್ಯುಸಿ. ಕರೆಕ್ಟಾಗಿ ಅವರು ಫಸ್ಟ್ ಡೇ 1 ಅಲ್ಲೇ ಎಲ್ಲ ಟೆಸ್ಟ್ಗಳು ಮಾಡಿಸ್ಬಿಡ್ತಾರೆ. ಎಲ್ಲ ಟೆಸ್ಟ್ಗಳು ಒಂದು 35,000 ರೂಪೀಸ್ ಬರೋ ಬ್ಲಡ್ ಟೆಸ್ಟ್ ಆಗ್ಬಿಡುತ್ತೆ. 35,000 ಅದೆಲ್ಲ ಮಾಡಿಸ್ಕೊಂಡ್ಮೇಲೆ ಬಂದ್ಮೇಲೆ ನೆಕ್ಸ್ಟ್ ದಿನದಿಂದ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಲ್ಲ, ಅಲ್ಲಿವರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಲ್ಲ ಅವರು. ಬಟ್ ನಾವೇನ್ ಮಾಡ್ತೀವಿ ಅದನ್ನ ಆ ತರ ಮಾಡೋದಿಲ್ಲ. ಬರೀ ಬ್ಲಡ್ ಟೆಸ್ಟ್ಗೆ 35,000 ಅಂದ್ರೆ ಅದಾಗಲ್ಲ. ಅಟ್ಲೀಸ್ಟ್ ಟ್ರೀಟ್ಮೆಂಟ್ನ ನೋಡಿ ಸ್ಟಾರ್ಟ್ ಮಾಡೋಕ್ಕೆ ಮಿನಿಮಮ್ ಆಗಿ ಇಷ್ಟು ಟೆಸ್ಟ್ಗಳು ಮಾಡೋಕ್ಕೆ ನಾವು ನಮ್ಮ ಹಾಸ್ಪಿಟ್ಲಾಗ ಹೋಗಿ ಟೆಸ್ಟ್ಗಳು ಮಾಡಿ ಎಲ್ಲ ಔಟ್ಸೋರ್ಸ್ ಮಾಡ್ತೀವಿ. ಯಾಕಂದ್ರೆ ಪೇಷಂಟ್ಗೆ ಒಂದು ರಿಲಯಬಿಲಿಟಿ ಬರಬೇಕು, ಮತ್ತೆ NABL ಅಕ್ರಿಡೇಟೆಡ್ ಆಗಿದ್ರೆ ಲ್ಯಾಬು ವ್ಯಾಲ್ಯೂಸ್ ಕೂಡ ಅಕ್ಯುರಸಿ ಚೆನ್ನಾಗಿರುತ್ತೆ. ಆ ವ್ಯಾಲ್ಯೂ ಮೇಲೆನೆ ನೋಡಿ ಒಂದು ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾರೆ. ಆ ವ್ಯಾಲ್ಯೂ ವೇರಿಯೇಷನ್ ಇತ್ತು ಅಂತಂದ್ರೆ ಮತ್ತೆ ಟ್ರೀಟ್ಮೆಂಟ್ ಕೂಡ ಫಾಲ್ಸ್ ಆಗುತ್ತೆ ಅಂತ ನಾವು NABL ಅಕ್ರಿಡೇಟೆಡ್ ಲ್ಯಾಬ್ಗೆ ನಾವು ರೆಫರ್ ಮಾಡ್ತೀವಿ ಎಲ್ಲಾನು ಟೆಸ್ಟ್ಗಳನ್ನ. ಸೊ ಅದೆಲ್ಲ ಆನ್ಲೈನ್ ಪ್ರೈಸ್ ಹಾಕಿದ್ರೆ ಅದು 7,000 8,000 ಬ್ಲಡ್ ಟೆಸ್ಟಿಗೆ ಆಗೇ ಆಗುತ್ತೆ ಅದು ಮಿನಿಮಮ್. ಯಾಕಂದ್ರೆ ಎಲ್ಲ ಕೂಡ ಸುತ್ತಿರ್ತಾರೆ, ಸರ್ಜರಿಗೆ ಅದಕ್ಕೆ ಲಕ್ಷಗಟ್ಟಲೆ ಕೊಟೇಶನ್ ಕೊಟ್ಟಿರ್ತಾರೆ, ಅಥವಾ ಮಂಡಿಗೆ ಇಂಜೆಕ್ಷನ್ ಕೊಡಕ್ಕೆ 3 ಲಕ್ಷ ಕೊಟೇಶನ್ ಕೊಟ್ಟಿರ್ತಾರೆ. ನಾವು ಆ ಥರ ಏನೂ ಇಲ್ದಂಗೆ ಯಾವ ಪ್ಯಾಕೇಜ್ ಮಾಡಲ್ಲ, ಏನಿಲ್ಲ ಸರ್. ಯಾವ ನೈಜವಾಗಿ ಹೆಂಗಿರುತ್ತೆ ಅದಷ್ಟು ಆನ್ಲೈನ್ ಪ್ರೈಸ್ ಅವರೇ ಚೆಕ್ ಮಾಡ್ಕೊಂಡ್ರೆ ಪೇಷಂಟ್ಸ್ ಎಲ್ಲ ಬೋರ್ಡಾಗಿ ಹಾಕ್ಬಿಟ್ಟಿದೆ. ಈ ತಯಾರಿಕೆಲ್ಲ ಮಾಡ್ತೀವಿ, ಟೆಸ್ಟ್ ಮಾಡ್ತಾರೆ, ಹೊರಗಡೆ ಹೋಗ್ತಾರೆ, ನೀವು ನೋಡ್ತಾರೆ, ಮತ್ತೆ ಬಂದ್ಬಿಟ್ಟು ಇದು ಆಕ್ಚುಲಿ ಎಕನಾಮಿಕಲ್ ಪ್ರೈಸ್ ಅಂತ ಬಂದು ಇಲ್ಲೇ ಟೆಸ್ಟ್ ಮಾಡಿಸ್ಕೊಂತಾರೆ. ಮಾಡಿಸ್ಕೊಂಡ್ಮೇಲೆ ಆಮೇಲೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಿ. ಅದಕ್ಕೆ ಅದರಲ್ಲೇ ಹೇಳಿದ್ನಲ್ಲ ಸರ್, 50% ಆಫ್ ಪೇಷಂಟ್ಸ್ಗೆ ಅಲ್ಲೇ 50% ಅಲ್ಲ 80% ಆಫ್ ದ ಪೇಷಂಟ್ಸ್ಗೆ ಆ ಒಂದು ಬ್ಲಡ್ ಟೆಸ್ಟ್ ಎನಫ್, ಬೇರೆ ಯಾವ ಟೆಸ್ಟ್ ಅವಶ್ಯಕತೆನೇ ಬರಲ್ಲ. ಹಂಗಿದ್ಮೇಲೆ ಇವಾಗ ನಾವು ಫಸ್ಟ್ಗೆ 35,000 ಬ್ಲಡ್ ಟೆಸ್ಟ್ ಬರೆದ್ರೆ ನಾವು ಅಷ್ಟು ಜನಕ್ಕೆ ಅನ್ವಾಂಟೆಡ್ ಆಯ್ತಲ್ಲ. ಮತ್ತೆ ಯಾವುದೇ ನಮ್ಮ ದೇವಪ್ರಸಾದ್ ಶೆಟ್ಟಿ ಸರ್ ಹೇಳೋದು, ಇಫ್ ಇಟ್ ಶುಡ್ ರೀಚ್ ದ ಪೀಪಲ್ ಇಟ್ ಶುಡ್ ಬಿ ಅಫೋರ್ಡೆಬಲ್ ಅಂತ. ಸೊ ನಾವು ಇಷ್ಟು ದಿನಕ್ಕೆ ತಿಂಗಳಿಗೆ 8,000 9,000 ಜನ ಪೇಷಂಟ್ನ ನೋಡ್ತೀವಿ ಅಂತಂದ್ರೆ ನಾವು ಒಂದು ಪ್ರೈಸ್ ಅಫೋರ್ಡೆಬಲ್ ಅಂತ. ಅಫೋರ್ಡೆಬಲ್ ಕಂಪೇರ್ ಟು ದ ಸರ್ಜರೀಸ್. ಸರ್ಜರಿ 2 ಲಕ್ಷ 3 ಲಕ್ಷ 5 ಲಕ್ಷ 8 ಲಕ್ಷ ಅಂತ ಸರ್ಜರಿಗೆ ಕಂಪೇರ್ ಮಾಡಿದಾಗ ಸೊ ದಿಸ್ ಪ್ರೈಸ್ ಇಸ್ ಅಫೋರ್ಡೆಬಲ್, ದ ಮೋಸ್ಟ್ ಅಫೋರ್ಡೆಬಲ್. ಹಾಗಾಗಿ ನಮ್ಮಲ್ಲಿ ಬರ್ತಕ್ಕಂಥವ್ರು ಎಲ್ಲ ಕಡೆ ಹೋಗಿ ಸುತ್ತಿ ದುಡ್ಡನ್ನು ಖರ್ಚು ಮಾಡ್ಕೊಂಡಿಲ್ಲ. ಎಲ್ಲ ವಿಡಿಯೋದಲ್ಲಿ ಹೇಳ್ತಾರೆ, ನಾವು ಕೇಳ್ತಕ್ಕಂಥ ಡೈರೆಕ್ಟ್ ಕ್ವಶನ್ ಎಷ್ಟು ಖರ್ಚು ಮಾಡಿದ್ರಿ ಇದಕ್ಕೆ ಅಂತ ಕೇಳ್ತೀವಿ. ಅವ್ರು ಹೇಳೋದು, ಕೆಲವರು ಲೆಕ್ಕನಿಲ್ಲ ಅಂತಾರೆ, ಕೆಲವರು ಮನೆ ಮಾರ್ಕೊಂಡ್ಬಿಟ್ಟೆ ಅಂತಾರೆ. ಒಬ್ಬ ಪೇಷಂಟ್ ಬಂದಿದ್ರು, ನಾನು ಜಮೀನೇ ಮಾರ್ಕೊಂಡ್ಬಿಟ್ಟೆ ಸರ್. ಅವಾಗ 20 ಲಕ್ಷ 30 ಲಕ್ಷ ಇತ್ತು. ಒಬ್ರು ಪೇಷಂಟ್ ಬಂದ್ರು, ಹೊಸಕೋಟೆ ಮೇನ್ ರೋಡ್ ಚೆನ್ನೈ ಎಕ್ಸ್ಪ್ರೆಸ್ ಆಗ್ತಿದೆ ಸರ್, 20 ಲಕ್ಷ 30 ಲಕ್ಷಕ್ಕೆ ನಾನು ಕಾಲ್ ಸರಿ ಮಾಡ್ಕೊಳಕ್ಕೆ ಖರ್ಚು ಮಾಡಿದೆ. ಇವತ್ತು ಅಲ್ಲಿ 8 ಕೋಟಿ 10 ಕೋಟಿ ಇದೆ ಸರ್ ಅಂತ ಹೇಳ್ತಾರೆ, ಕಣ್ಣೀರಾಗ್ತಾರೆ. ಸೊ ಅಂದ್ರೆ ಎಲ್ಲನೂ ಆತರ ಮಾರ್ಕೊಂಡು ಖರ್ಚು ಮಾಡಿರ್ತಕ್ಕಂಥ ಸ್ಥಿತಿಗಳು ಇರುತ್ತೆ. ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ವೆರಿ ಟೈನಿ ಬಿಟ್ಟು ದ ಮೋಸ್ಟ್ ಅಫೋರ್ಡಬಿಲಿಟಿ ಮಾಡ್ತಾ ಇದ್ವಿ. ಇನ್ನೂ ಕಮ್ಮಿ ಮಾಡ್ಬೇಕಂತ ನಮ್ಮ ಉದ್ದೇಶ ಇದೆ ಸರ್ ಈ ಪ್ರಯತ್ನ. ಸೊ ಹಂಗಾಗಿ ಸರ್ ಯಾರು ಕಾಲ್ ಮಾಡಿ ಎದುರಿಸಿಲ್ಲ ಸರ್. ಕಾಲ್ ಮಾಡಿ ಏನು ಎದುರಿಸಲ್ಲ ಸರ್, ಡೈರೆಕ್ಟ್ ಆಗಿ ಏನೋ ಆಗತ್ತೆ ಬ್ಯಾಕ್ ಎಂಡ್ ಅಲ್ಲಿ, ಅದನ್ನ ನಾವು ಆಫರ್ ಎಲ್ಲ ಕೊಟ್ಬಿಟ್ಟು ಏನು ಟ್ರೀಟ್ಮೆಂಟ್ ಇಲ್ಲ ಅಂತಂದ್ರೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಬಿಟ್ಟು ಇದು ಮಾಡಿ ದುಡ್ಡೇ ಮಾಡ್ಬೇಕು ಅಂತ ತುಂಬಾ ಜನ ಇರ್ತಾರೆ. ಅದ್ರಲ್ಲಿ ಎಲ್ಲೋ ಒಂದ್ ಕಡೆ ಈಗ ಸರ್ವಿಸ್ ಅಂತ ಬರೋ ಇದರಲ್ಲಿ ಇಲ್ಲ. ಆಕ್ಚುಲಿ ಏನಂದ್ರೆ ಸರ್, ಇಲ್ಲ ಏನ್ ಗೊತ್ತಾ, ಎಲ್ಲಾ ದೊಡ್ಡ ಆಸ್ಪತ್ರೆಗಳು ಕೂಡ ಸರ್, ನಾವು ಎಷ್ಟೇ ಪೇಷಂಟ್ ನ ನೋಡಿದ್ರು ಸರ್, ಎಷ್ಟು ಕಾಯಿಲೆ ಇದೆ ಅಂದ್ರೆ ಒಬ್ರು ಒಂದು ಸರ್ವೆ ಮಾಡಿದ್ದಾರೆ, ಇವಾಗ ಇರ್ತಕ್ಕಂಥ ಒಂದು ಮಲ್ಟಿ ಸ್ಪೆಷಾಲಿಟಿ ಅಥವಾ ಇನ್ನೂ 2 ಲಕ್ಷ 3 ಲಕ್ಷ ಬೆಡ್ಗಳು ಬೇಕು ಅಂತ, ಅಂದ್ರೆ ಅಷ್ಟು ಹಾಸ್ಪಿಟ್ಲ್ಗಳು ಅವಶ್ಯಕತೆ ಇದೆ ಅಂತ. ಸೊ ಹಂಗಾಗಿ ಇಲ್ಲಿವರೆಗೂ ಯಾರು ಆತರ ಮಾಡಿಲ್ಲ, ಮುಂದೆ ಯಾರು ಮಾತಾಡ ಸರ್ಜರಿಗೆ ನಾವು ಅಪೋಸಿಟೇ ಇಲ್ಲ. ನಾವೇನೋ ನಮ್ದೇ ಆಗಿರ್ತಕ್ಕಂಥ ಒಂದು ಮೆಥಡ್ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಹೋಗ್ತಿದ್ವಿ. ಬಟ್ ಅವರು ಕೂಡ ಎಷ್ಟು ಎಫಿಷಿಯಂಟ್ ಆಗಿ ಸರ್ಜರಿ ಮಾಡ್ತಕ್ಕಂಥ ಸರ್ಜನ್ಗಳಿದ್ದಾರೆ, ಎಷ್ಟು ಎಫಿಷಿಯಂಟ್ ಆಗಿ ಕಾಸ್ಟ್ ಎಕನಾಮಿಕಲ್ ಆಗಿ ಇನ್ಶೂರೆನ್ಸ್ ಕಂಪ್ನಿಗಳ ಮುಖಾಂತರ ಅಮೌಂಟ್ ಇದು ಮಾಡಿಕೊಂಡು ಒಂದು ಆಲ್ಮೋಸ್ಟ್
ನೆಗ್ಲಿಜಿಬಲ್ ಅಮೌಂಟ್ ಅಥವಾ ಫ್ರೀಯಾಗೆ ಮಾಡ್ತಕ್ಕಂಥ ಹಾಸ್ಪಿಟ್ಲ್ಗಳಿದಾವೆ. ಎಲ್ಲ ಇನ್ಶೂರೆನ್ಸ್ ಕಂಪ್ನಿಯಲ್ಲೇ ಕ್ಲಿಯರ್ ಆಗುತ್ತೆ. ಸೊ ಆ ಥರ ಇರ್ತಕ್ಕಂಥ ಹಾಸ್ಪಿಟ್ಲ್ಗಳು ಇರ್ಬೇಕಾದ್ರೆ ಎಷ್ಟೋ ಜನ ಇದಕ್ಕೆ ಸರ್ಜರಿ. ಮತ್ತೆ ನಾನು ಎಲ್ಲ 100% ನನಗೆ ಇಲ್ಲಿ ವಾಸಿ ಮಾಡ್ಬಿಡ್ತೀನಿ ಅಂತಕ್ಕಂಥ ನಾನು ಹೇಳೋದೇ ಇಲ್ಲ ಸರ್. ಮತ್ತೆ 100% ಕೂಡ ವಾಸಿ ಆಗುತ್ತೆ ಅಂತ ನಾನು ಹೇಳಿ. ಏನಂದ್ರೆ ಒಂದು ಸಿಸ್ಟಮ್ ಇದೆ, ಒಂದು ಬೇಸಿಕ್ ನ್ಯಾಚುರಲ್ ರಿಯಲ್ ಸಿಸ್ಟಮ್. ಇದನ್ನ ನಾವು ಸ್ವಲ್ಪ ಫೋಕಸ್ ಮಾಡ್ಕೊಂಡು ಮಾಡಬೇಕು ಅಂತ. ಅಂದ್ರೆ ಅದು ಮಾಡ್ಕೊಳ್ಳೋದ್ರಿಂದ ಅದಕ್ಕೆ ಎಷ್ಟೇ ಮಾಡಿದ್ರು ಅವ್ರಿಗೆ ಆಗಿರ್ತಕ್ಕಂಥ ಪೇಷಂಟ್ಸ್ ಇದ್ದೇ ಇದ್ದಾರೆ, ಅವ್ರಿಗೆ ಆಗಿರ್ತಕ್ಕಂಥ ಸಿಸ್ಟಮ್ನ ರನ್ ಮಾಡ್ತಾರೆ. ಮತ್ತೆ ಅವರು ಕೂಡ ಅಫೋರ್ಡಬಲ್ಗೆ ಮೋಸ್ಟ್ ಕಾಂಪಿಟೆಂಟ್ ಎಮಿನೆಂಟ್ ಸರ್ಜನ್ಸ್ ಕೂಡ ಇದ್ದಾರೆ. ಮತ್ತೆ ಫ್ರೀಯಾಗಿ ಇರ್ತಕ್ಕಂಥ ಹಾಸ್ಪಿಟಲ್ಗಳು ಎಷ್ಟೋ ಇದಾವೆ, ಎಲ್ಲ ಕಡೆ ಸರ್ಜರಿನೂ ಇರುತ್ತೆ. ನಾವು ಸರ್ಜರಿಗೆ ಎದುರ್ತಕ್ಕಂಥ ಜನಗಳು ಮಾತ್ರ ನಾವು ಅಟ್ರಾಕ್ಟ್ ಮಾಡ್ತೇವೆ. ಸರ್ಜರಿ ಎದುರ್ದಂಗೆ ಎಷ್ಟೋ ಜನ ಸರ್ಜರಿ ಮಾಡಿಸ್ಕೊಂತಾರೆ, ಅವ್ರಿಗೂ ಕೂಡ ಅದು ಓಪನ್ ಮಾಡ್ತಾರೆ. ಹಂಗಾಗಿ ಇಟ್ ಈಸ್ ಎ ಕಾಮನ್ ಪ್ಲೇಸ್ ಫಾರ್ ಎವ್ರಿ. ಈಗ ಒಂದು ಸರ್ಜರಿ ವಿರುದ್ಧ ಅನ್ನೋದಕ್ಕಿಂತ ಹೆಚ್ಚಾಗಿ ಹಂಗಾಗೋಗಿದೆ. ಅಂದ್ರೆ ಈಗ ನೀವು ಟ್ರೀಟ್ಮೆಂಟ್ ಕೊಡ್ತಾ ಇದೀನಿ, ಯಾರಿಗೂ ಸ್ಟಾರ್ಟಿಂಗ್ ಬಂದವ್ರಿಗೆ ನಾನು ಏನು ಹೇಳೋದೇ ಇಲ್ಲ, ಇದೆಲ್ಲೇ ಫಾಲೋ ಮಾಡ್ಕೊಬಿಡಿ, ಯೂಟ್ಯೂಬ್ ಅಲ್ಲಿ ಹೇಳ್ತಿದ್ದೀರಾ ಅಂತಂದಾಗ ಎಲ್ಲೋ ಒಂದ್ ಕಡೆ ಕೆಲವರು ಜಲಸಿಂದನಾದ್ರು ನಮ್ಮ ಹೊಟ್ಟೆ ಮೇಲೆ ನೀನು ಹೊಡಿತಿದ್ಯಾ ಅನ್ನೋ ತರ ಸುಮ್ಮನೆ ತಮಾಷೆಗೆ. ಜೊತೆಗೆ ಸರ್ಜರಿ ಅಂತ ಬಂದಾಗ ಕೆಲವರು ಅದಕ್ಕೆ ಅಂತಾನೆ ಪ್ರಿಪೇರ್ ಆಗಿರ್ತಾರೆ. ನೀವು ಹೇಳಿದ್ರಿ ಭಯದಿಂದ ಯಾರಾಗಲ್ಲ, ಅವ್ರನ್ನ ನಾವು ಅಟ್ರಾಕ್ಟ್ ಮಾಡ್ತೀವಿ. ಸೊ ಅಂತವ್ರು ಬಂದವ್ರು ಇವಾಗ ಲಕ್ಷಾಂತರ ಸಂಖ್ಯೆ, ಆಕ್ಚುಲಿ ಸರ್ ತಿಂಗಳಿಗೆ 9-10 ಸಾವಿರ ಜನ ಬರ್ತಾರೆ ಅಂತಂದ್ರೆ ಆಲ್ಮೋಸ್ಟ್ ಲಕ್ಷ ಆಗೇ ಹೋಯ್ತಲ್ಲ ಒಂದು ವರ್ಷಕ್ಕೆ. ಸೊ ಹಾಗಾಗಿ ಲಕ್ಷಾಂತರ ಜನ ಬಂದು ಆ ಟ್ರೀಟ್ಮೆಂಟ್ ನ ತಗೊಂಡು ಇವತ್ತು ಖುಷಿಯಾಗಿದ್ದಾರೆ. ನಾನೇ ಕಣ್ಣಾರೆ ನೋಡಿದಂತ ಸಂದರ್ಭದಲ್ಲೂ ಕೂಡ ಇಲ್ಲ, ನಾನು ರಿಕವರ್ ಆಗ್ತಾ ಇದೀವಿ, 2ನೇ ಸಲ ನಾನು ಬರ್ತಾ ಇದ್ದೀನಿ, 2-3ನೇ ಸಲ ಬರ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ, ನನ್ 45-50% ನನಗೆ ರಿಕವರ್ ಆಗೋಗಿದೆ, ಆಪರೇಷನ್ ಮಾಡಿಸಿನೂ ಕೂಡ ಇನ್ನೊಂದ್ಸಲಿ ಮಾಡಿಸು ಅಂದ್ರೂ ಆಗಿಲ್ಲ ಅಂತ. ಸೊ ಅದಕ್ಕೆ ಮಾತ್ರ ಆಕ್ಚುಲಿ ಆ ವರ್ಡ್ ನ ಯೂಸ್ ಮಾಡ್ತಾರೆ. ಬಟ್ ಈಗ ಆಕ್ಚುಲಿ ಸರ್ ಸರ್ಜರಿನ ಎದುರ್ಕೊಂಡಿರ್ತಾರೆ, ಕೆಲವರು ಮಾಡಿಸಿರ್ತಾರೆ, ಅರ್ಧಂಬರ್ಧ ಆಗಿರುತ್ತೆ. ಸೊ ಅಂತವ್ರು ಪರಿಸ್ಥಿತಿ ಏನಾಗುತ್ತೆ ನೆಕ್ಸ್ಟ್ ಅವ್ರಿಗೆ? ಈಗ ಸರ್ಜರಿ ಮಾಡಿಸ್ಬಿಟ್ಟಿರ್ತಾರೆ, 6 ತಿಂಗಳು ಪೇನ್ ಇರಲ್ಲ, ಆಫ್ಟರ್ ದಟ್ ಇಲ್ಲಿ ಬಂದಾಗ ಅವ್ರಿಗೆ ಯಾವ ರೀತಿ ಅದು ರಿಕವರ್ ಆಗುತ್ತೆ, ಯಾವ ರೀತಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಾರೆ ಸರ್? ಆ ಥರ ನಾವು ನೋಡಿದಾಗ ಕೆಲವು ಪೇಷಂಟ್ಸು, ತುಂಬಾ ಜನ ಪೇಷಂಟ್ಸ್ ಈಗ ಇವತ್ತೇ ನೋಡಿರ್ತಕ್ಕಂಥ ಆಲ್ರೆಡಿ 2013 ಸರ್ಜರಿ ಆಗಿದೆ. ಅದಕ್ಕಿಂತ ಮುಂಚೆ ಅವ್ರಿಗೆ ಆಲ್ರೆಡಿ 10 ವರ್ಷ ಮುಂಚೆ ಗರ್ಭಕೋಶದ್ದು ತೆಗೆದಿದ್ದಾರೆ. ಬಿಕಾಸ್ ಆಫ್ ಫೈಬ್ರಾಯ್ಡ್ ಇತ್ತು, ಕಂಟಿನ್ಯೂಸ್ ಬ್ಲೀಡಿಂಗ್ ತೆಗಿಲೇಬೇಕಾದ್ರೆ ತೆಗೆದ್ಬಿಟ್ರು. ಅವಾಗ ಪೇಷಂಟ್ಸ್ ಕೂಡ ನೆಗ್ಲಿಜೆಂಟ್ ಆಗ್ಬಿಡ್ತಾರೆ. ಅಂದ್ರೆ ನಾವು ಸರ್ಜರಿ ಆಯ್ತಾ ಗರ್ಭಕೋಶ ತೆಗೆದು ಸುಮ್ಮನೆ ಬಂದ್ಬಿಡ್ತಾರೆ. ಡಾಕ್ಟರ್ಗಳು ಫಾಲೋ ಅಪ್ ಕರೆದ್ರೆ ಕರೆಕ್ಟಾಗಿ ಹೋಗದೇ ಇರ್ಬೋದು, ಒಂದು ಹಾರ್ಮೋನ್ ರಿಪ್ಲೇಸ್ಮೆಂಟ್ ತರ ಆ ಟೈಮ್ಗೆ ಅವಶ್ಯಕತೆ ಇಲ್ಲದೆ ಇರ್ಬೋದು ಆ ಥರ. ಸೊ ಹಂಗಾಗಿ ಅವ್ರಿಗೆ ಬೋನ್ ವೀಕ್ ಆಗುತ್ತೆ. ಆಮೇಲೆ ಇದೆಲ್ಲ ಸಮಸ್ಯೆ ಆಗ್ಬಿಟ್ಟು ಒಂದ್ಸರಿ ಸರ್ಜರಿ, ಡಿಸ್ಕ್ ಸರ್ಜರಿ 2013 ಆಗುತ್ತೆ. ಆಮೇಲಿಂದ ಇಲ್ಲಿಗೆ ಬಂದ ಮೇಲೆ ಸರ್ಜರಿ ಆದ್ರೂ ಕೂಡ ಪೇನ್ ಕಡಿಮೆ ಆಗಿರಲ್ಲ. ಸೊ ಪೇನ್ ಇಲ್ಲಿಗೆ ಬಂದ ಮೇಲೆ ಯಾಕೆ ಅವ್ರಿಗೆ ಒಂದು 60-70% ಪೇನ್ ಕಡಿಮೆ ಆಯಿತು ಅಂತಂದ್ರೆ, ರೂಟ್ ಕಾಸ್ ಬಂದು ಅವ್ರಿಗೆ ಗರ್ಭಕೋಶ ತೆಗೆದು ಬೋನು ವೀಕ್ ಆಗಿದೆ, ಅಂದ್ರೆ ಆಸ್ಟಿಯೋಪೊರೋಟಿಕ್ ಆಗಿದೆ ಅಂತ. ಸೊ ಅದನ್ನ ನಾವು ಬೋನ್ ಆಸ್ಟಿಯೋಪೊರೋಸಿಸ್ ಕರೆಕ್ಷನ್ ಮಾಡೋದಕ್ಕೆ ಏನ್ ಮಾಡ್ಬೇಕು, ಒಂದು ನಾರ್ಮಲ್ ಆಪ್ಟಿಮಲ್ ಡೋಸ್ ಅಲ್ಲಿ ವಿಟಮಿನ್ಸ್ಗಳನ್ನ ಕೊಡಬೇಕು. ಆಪ್ಟಿಮಲ್ ಡೋಸ್ ಅಲ್ಲಿ ಡೈಲಿ ಪ್ರೋಟೀನ್ ಇಂಟೇಕ್ ಮಾಡಬೇಕು. ಒಬ್ಬ ವ್ಯಕ್ತಿ 70 kg ಇದೇನಂದ್ರೆ 70 ಗ್ರಾಮ್ ಪ್ರೋಟೀನ್ ತಗೋಬೇಕು. ನಾವು ತಿನ್ನೋದ್ರಲ್ಲಿ ಒಂದು 2-3 ಗ್ರಾಮ್ ಕೂಡ ಇರೋದಿಲ್ಲ. ಬರೀ ಏನು ಬೆಳಗ್ಗೆ ಚಿತ್ರಾನ್ನ, ಮಧ್ಯಾಹ್ನ ಉಪ್ಪಿಟ್ಟು, ರಾತ್ರಿಗೆ ಏನೋ ಒಂದು ರೈಸ್, ಬರೀ ಹಿಂಗೆ ರೈಸ್ ಮುದ್ದೆ, ಚಪಾತಿ, ಉಪ್ಪಿಟ್ಟು, ಇಷ್ಟೇ ಕಾರ್ಬೋಹೈಡ್ರೇಟ್. 99% ಕಾರ್ಬೋಹೈಡ್ರೇಟ್ ಹೋಗ್ತಿದೆ. ಸೊಪ್ಪು ತರಕಾರಿ ಕೂಡ ಸರಿಯಾಗಿ ತಿಂತಾ ಇಲ್ಲ, ಹಿಂಗಿರುತ್ತೆ. ನಾವು ಅದೇ ಮಾಡ್ತಾ ಇದ್ದೀವಿ. ಹೌದು, ಸೀರಿಯಸ್ಲಿ. ಹಂಗಾಗಿ ನಮಗೂ ಒಳ್ಳೇದೇ ಹೇಳಿ ಸರ್. ಹೌದು, ಪ್ರೋಟೀನ್ ಇಂಟೇಕ್ ಆಗಿರಲ್ಲ, ಹಂಗಾಗಿ ಬೋನ್ ವೀಕ್ ಆಗುತ್ತೆ. ನಾವು ಇಲ್ಲಿ ಬಂದ ತಕ್ಷಣ ಕಂಪ್ಲೀಟ್ ಅಸೆಸ್ಮೆಂಟ್ ಮಾಡಿದ್ಮೇಲೆ ಬೋನ್ ಹೆಲ್ತ್ಗೆ ಏನೇನು ಬೇಕೋ ಎಲ್ಲ ಅಸೆಸ್ಮೆಂಟ್ ಮಾಡಿಬಿಟ್ಟು, ಬೋನ್ ಹೆಲ್ತ್ಗೆ ಬೇಕಾಗತ್ತಂತ ಹಾರ್ಮೋನ್ ಸಪ್ಲಿಮೆಂಟ್ಸು, ವಿಟಮಿನ್ಸು, ಮಿನರಲ್ಸು, ಮತ್ತೆ ಪ್ರೋಟೀನು, ಅಮೈನೋ ಆಸಿಡ್ಸು, ಮತ್ತೆ ಅವ್ರಿಗೆ ಇರ್ತಕ್ಕಂಥ ಟಾಕ್ಸಿನ್ಸ್ ಇರ್ತವೆ, ಆ ಟಾಕ್ಸಿನ್ಸ್ನ ತೆಗಿತಕ್ಕಂಥ ಒಂದು ಪ್ರಕ್ರಿಯೆನ ಮಾಡಿದಾಗ ಅವಾಗ ಅವ್ರಿಗೆ ರಿಸಲ್ಟ್ ಬರ್ತಾ ಬರುತ್ತೆ. ಸೊ ಸಪೋಸ್ ಅವ್ರು ಇನ್ನೊಂದ್ಸರಿ ಸರ್ಜರಿ ಮಾಡಿಸಿದ್ರು ಕೂಡ ಪೇನ್ ಕಡಿಮೆ ಆಗದೇ ಇರ್ಬೋದು. ಒಂದೊಂದು ಪೇಷಂಟ್ಸ್ ಬರ್ತಾರೆ, ಅದೆಲ್ಲ ವಿಡಿಯೋಸ್ ಹಾಕಿದ್ದೀನಿ. ಒಂದು ಪೇಷಂಟ್ಗೆ ಡಿಸ್ಕ್ ಸರ್ಜರಿ 2 ಸರಿ ಆಗಿತ್ತು, ವಾಸಿ ಆಗಿಲ್ಲ. 3ನೇ ಸರಿಗೂ ಸರ್ಜರಿ ಅಂತ ಹೇಳಿದಾಗ ಅವರು ಕೂಡ ಎದುರ್ಕೊಂಡು ಬಂದು, ಮತ್ತೆ ಡಾಕ್ಟರ್ ಕೂಡ ಅಲ್ಲಿ ಹೇಳಿದ್ರು, ಇದು ಇನ್ನೊಂದ್ಸರಿ ಸರ್ಜರಿ ಮಾಡಿದ್ರು ಕೂಡ ಪೇನ್ ಕಡಿಮೆ ಆಗ್ತಕ್ಕಂಥ ಚಾನ್ಸಸ್ ಇಲ್ಲ ಅಂತ. ಅವಾಗ ಆ ಪೇಷಂಟ್ಸ್ ಫಿಸಿಯೋಥೆರಪಿ ಮಾಡಿಸ್ಕೊ ಹೋಗ್ರಿ ಅಂತ ಹೇಳಿ ಕಳಿಸಿದ್ರು. ಅವಾಗ ಅವರು ಫಿಸಿಯೋಥೆರಪಿ ಮಾಡಿಸ್ಕೊಂಡು 3-4 ತಿಂಗಳು ಆದ್ಮೇಲೆ ಕೂಡ ಪೇನ್ ಕಡಿಮೆ ಆಗಿದ್ದಾಗ ನಮ್ಮ ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದರು. ಅವರು ನಾವು ಬ್ಲಡ್ ಟೆಸ್ಟ್ ಮಾಡಿದ್ರೆ ಅವ್ರ ದೇಹದಲ್ಲಿ ಹೆವಿ ಮೆಟಲ್ಸ್ ಇತ್ತು ಜಾಸ್ತಿ, ಲೆಡ್ ಮತ್ತೆ ಈ ಥರ ಟಾಕ್ಸಿಕ್ ಎಲಿಮೆಂಟ್ಸ್ ಜಾಸ್ತಿ ಇತ್ತು. ಸೊ ಅದರಿಂದನೂ ಕೂಡ ಬೋನ್ ವೀಕ್ ಆಗುತ್ತೆ. ಸೊ ಅದನ್ನ ನಾವು ನಾರ್ಮಲ್ ಮಾಡೋದಕ್ಕೆ ಕೆಲವು IV ಡಿಟಾಕ್ಸಿಫಿಕೇಶನ್, ಹೆವಿ ಮೆಟಲ್ಸ್ ರಿಮೂವಲ್ ಥೆರಪೀಸ್ ಮಾಡಿದ್ವಿ. ಮಾಡಿದಾಗ ಅದು ಕಡಿಮೆ ಆಗ್ತಾ ನಮ್ಮ ದೇಹದಲ್ಲಿರ್ತಕ್ಕಂಥ ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು, ಐರನ್ನು ಕರೆಕ್ಟಾಗಿ ಯೂಸ್ ಆಗಿ ಪ್ರಾಪರ್ ಜಾಗದಲ್ಲಿ ಅದು ಸ್ಟೋರೇಜ್ ಆದಾಗ ಬೋನ್ ಹೆಲ್ತ್ ನಾರ್ಮಲ್ ಆಗಿ ಅವ್ರು ಚೆನ್ನಾಗಿ. ಸೊ ರೂಟ್ ಕಾಸ್ ಏನೋ ಬೇರೆ ಇದೆ, ಆ ರೂಟ್ ಕಾಸ್ನ ನಾವು ಅಡ್ರೆಸ್ ಮಾಡುವಾಗ ಅವ್ರಿಗೆ ಈ ಸೆಂಟ್ರಲ್ ಏನಾದ್ರು ಪ್ರೊಸೀಜರ್ಸ್ ಈ ಥರ ಆಗಿದ್ರು ಕೂಡ ಅವ್ರಿಗೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅಂತ. ಬೇರೆಯವ್ರ ಬೇಡ, ನಂದೇ ಎಕ್ಸಾಂಪಲ್ ಕೊಡ್ತೀನಿ. ಎವ್ರಿ ಡೇ ಆಕ್ಚುಲಿ ನನ್ನ ಮಗಳು ನನಗೆ ಬೆನ್ನು ತುಳಿತಾಳೆ. ಸೊ ಶಿ ಇಸ್ ಆಕ್ಚುಲಿ 7 years ಬೇಬಿ. ಸೊ ಹೆಂಗೆ ಅಂತಂದ್ರೆ ಡೈಲಿ ಅವಳು ನಾನು ಒಂದು ಅಟ್ಲೀಸ್ಟ್ ಒಂದು 10 minutes ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂತ. ಬಟ್ ಈಗ ಎಷ್ಟೊತ್ತವರೆಗೂ ನಾನು ಕುತ್ಕೊಂಡು ಮಾತಾಡ್ತಿದ್ದೀನಲ್ಲ, ಈಗಲೂ ಕೂಡ ಪೆನ್
ಪೇನ್ ಬರ್ತಾನೆ ಇದೆ. ಸೊ ನೀವ್ ಹೇಳಿದ್ರಿ ಏನೇನ್ ತಿನ್ಬಾರ್ದು ಅಂತ, ಎಲ್ಲಾನು ತಿಂತೀನಿ ಸರ್. ಸೊ ಮೇನ್ ಪ್ರಾಬ್ಲಮ್ ಅದು ಅಡಿಕ್ಷನ್ ಆಗ್ಬಿಟ್ಟಿದೆ. ಈಗ ಅದನ್ನ ಒಂದೊಂದೇ ಬಿಡ್ತಾ ಹೋಗೋದು ಸ್ವಲ್ಪ ಕಷ್ಟ ಆಗ್ಬೋದೇನೋ ನಮ್ಮ ಒಂದು ಇದಕ್ಕೆ. ಕರೆಕ್ಟ್. ಸೊ ಕ್ರೇವಿಂಗ್ ಸ್ವಲ್ಪ ಜಾಸ್ತಿ. ಕರೆಕ್ಟ್. ಸೊ ನಮ್ಮಂತವ್ರಿಗೆ ಏನ್ ಮಾಡ್ಬೇಕು ಸರ್? ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮ ಪೇಷಂಟ್ಸ್ ಬಂದಾಗ ಎಲ್ಲರೂ ಕೂಡ ಕಾಫಿ ಟೀಗೆ ಅಡಿಕ್ಟ್ ಆಗಿರ್ತಾರೆ, ಶುಗರ್ ಅಡಿಕ್ಟ್ ಆಗಿ, ಮೇನ್ಲಿ ಶುಗರ್ ಅಡಿಕ್ಟ್ ಆಗಿರ್ತಾರೆ, ಗೋಧಿ ಮೈದಾಗೆ ಅಡಿಕ್ಟ್ ಆಗಿರ್ತಾರೆ, ರಿಫೈಂಡ್ ಆಯಿಲ್ ಅಡಿಕ್ಟ್ ಆಗಿರ್ತಾರೆ. ಆತರ ಅದನ್ನ ಅವ್ರ ಅಡಿಕ್ಷನ್ ಅಂತಾನೆ ಕೆಲವು ನೀವು ಅಟ್ಲೀಸ್ಟ್ ವಿ ಶುಡ್ ಬಿ ವೆರಿ ಮಚ್ ರೆಕಗ್ನೈಸಿಂಗ್ ಯು, ಬಿಕಾಸ್ ಓಪನ್ ಆಗಿ ಹೇಳಿದ್ರು ಅಡಿಕ್ಷನ್ ಆಗಿದೀವಿ ಅಂತ. ಕೆಲವು ಪೇಷಂಟ್ಸ್ ಅಡಿಕ್ಷನ್ ಆಗಿಲ್ಲ ಸರ್, ನಾನು ಶುಗರ್ ಅಡಿಕ್ಷನ್ ಆಗಿಲ್ಲ ಅಂತಾರೆ. ಆ ಅಂತರ್ಗೆ ಒಂದು 3 ದಿನ ಯಾವುದೇ ಫಾರ್ಮ್ ಆಫ್ ಶುಗರ್ ನಿಲ್ಲಿಸಬೇಕು. 4ನೇ ದಿನಕ್ಕೆ ಅವ್ರು ಅಡಿಕ್ಟ್ ಆಗಿರೋ ಅಂತ ಅವರಿಗೆ ಗೊತ್ತಾಗುತ್ತೆ. ಅಷ್ಟು ಒಂಥರ ಸಬ್ಕಾನ್ಶಿಯಸ್ಲಿ ಇದ್ಬಿಡುತ್ತೆ ಅದು. ಇವಾಗ ನಾವು ಒಬ್ಬ ವ್ಯಕ್ತಿ ಸಕ್ಕರೆ ತಗೊಂತಿದ್ದಾನೆ ಅಂತ ಅನ್ಕೊಳ್ಳೋಣ. ಸಕ್ಕರೆಗೆ ಬೇಕಾಗಿರ್ತಕ್ಕಂಥ, ಸಕ್ಕರೆಗೆ ಸಪೋರ್ಟ್ ಆಗ್ತಕ್ಕಂಥ ಬ್ಯಾಡ್ ಬ್ಯಾಕ್ಟೀರಿಯಾಗಳು ನಮ್ಮ ಬಾಡಿನಲ್ಲಿ ಡೆವಲಪ್ ಆಗಿ ಸ್ಟಾರ್ಟ್ ಆಗುತ್ತೆ, ಮತ್ತೆ ಪ್ಯಾರಾಸೈಟ್ಸ್ ಡೆವಲಪ್ ಆಗಿ ಸ್ಟಾರ್ಟ್ ಆಗುತ್ತೆ. ಆ ಸಕ್ಕರೆ ಅನ್ನೋದು ಆ ಥರ ಮಾಡುತ್ತೆ ನಮ್ಮ ದೇಹ. ಸೊ ಯಾವಾಗ ಬ್ಯಾಡ್ ಬ್ಯಾಕ್ಟೀರಿಯಾಗಳು ಪ್ಯಾರಾಸೈಟ್ಸ್ ಡೆವಲಪ್ ಆಗ್ತಾವೋ, ನಾವು ಒಂದು ಓವರ್ ದ ಟೈಮ್ 6 months 1 year 2 year 5 years ಹಿಂಗೆ ಆಗುವಾಗ ಆ ಒಂದು ಬ್ಯಾಡ್ ಬ್ಯಾಕ್ಟೀರಿಯಾಗಳನ್ನ ಫೀಡ್ ಮಾಡೋಕ್ಕೋಸ್ಕರನೇ ನಾವು ಸಕ್ಕರೆ ತಿನ್ಬೇಕಾಗತ್ತೆ. ನಾವು ಸಡನ್ ಸಕ್ಕರೆ ಸ್ಟಾಪ್ ಮಾಡಿದ್ರೆ ಆಗ ಆ ಬ್ಯಾಡ್ ಬ್ಯಾಕ್ಟೀರಿಯಾಗಳಿಗೆ ಅವಕ್ಕೆ ಬೇಕು ಕ್ರೇವಿಂಗ್. ಅವಕ್ಕೆ ನಾವು ಹಳ್ಳಿ ಭಾಷೆ ಹೇಳ್ಬೇಕಾದ್ರೆ ಅವಕ್ಕೆ ನಾವು ಮೇವು ಹಾಕೋದು ನಿಲ್ಸಿದ ತಕ್ಷಣ ಅವು ಅಳಕ್ ಸ್ಟಾರ್ಟ್ ಮಾಡ್ತಾವೆ. ಸೊ ಆ ಕ್ರೇವಿಂಗಿಗೆ ನಾವು ನಮ್ಗೆ ಹೆಡ್ಡೇಕು, ಮೂಡು ಸ್ವಿಂಗ್ ಆಗೋದು, ಅಥವಾ ಅದು ತಗೊಂಡ ತಕ್ಷಣ ಅಪ್ಪ ಏನೋ ಒಂದು ಸ್ವರ್ಗ ಸಿಕ್ತು, ಈ ಟೀ ಕುಡಿಯೋದು ಒಂದು 4 ದಿನ ಬಿಟ್ಬಿಟ್ಟಿದೆ, ಕುಡಿದ ತಕ್ಷಣ ಅಪ್ಪ ಇದನ್ನು ನಾನು ಮಿಸ್ ಮಾಡಿದ್ದೆ, ಈ ಥರ ಒಂದು ಫೀಲಿಂಗ್ ಬರೋದು, ದ ಫೀಲಿಂಗ್ ಆಫ್ ಬೀಯಿಂಗ್ ಅಡಿಕ್ಟ್, ಎಲ್ಲನೂ ಕೂಡ ಆ ಒಂದು ಬ್ಯಾಡ್ ಬ್ಯಾಕ್ಟೀರಿಯಾದಿಂದ ಆಗ್ತಿರುತ್ತೆ. ನಾವಿಲ್ಲಿ ಬಂದಾಗ ಏನು ಮಾಡ್ತೀವಿ, ಫಸ್ಟ್ ದಿನದಿಂದನೇ ಒಂದು ಹರಿತಕ್ಕೆ ಅಂತ ಒಂದು ಪೌಡರ್ ಕೊಡ್ತೀವಿ. ನಮ್ಮಲ್ಲಿ ಆಯುರ್ವೇದ ಡಾಕ್ಟರ್ ಇದ್ದಾರೆ, ಆಯುರ್ವೇದ ಟ್ರೀಟ್ಮೆಂಟ್ ಅಲ್ಲ, ಬಟ್ ಸ್ಟಿಲ್ ಒಂದು ಸಪ್ರೇಟ್ ಆಗಿ ಒಂದು ಆಯುರ್ವೇದ ಡಾಕ್ಟರ್ ಇಟ್ಟು ಇದು ಮಾಡ್ತೀವಿ. ಸೊ ಒಂದು ಹರಿತಕ್ಕಿ ಪೌಡ್ರ್, ಅದು ಸಿದ್ಧ ಮೆಡಿಸಿನ್. ಅದು ಹೆಂಗೆ ಮಾಡ್ತೀವಿ, ಎಲ್ಲ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ನಾನು ಪೇಷಂಟ್ ಹೇಳಿರ್ತೀನಿ ಎಲ್ಲ ಕಡೆ ಪರ್ಚೇಸ್ ಮಾಡಿ ಯೂಸ್ ಮಾಡಿ ಅಂತ. ಆ ಹರಿತಕ್ಕಿ ಪೌಡ್ರನ್ನ ಒಂದು ಲೋಟ ಮಜ್ಜಿಗೆನಲ್ಲಿ ಹಾಕಿ ದಿನ ರಾತ್ರಿ ಸೇವನೆ ಮಾಡ್ತಾ ಹೋಗ್ಬೇಕು. ಅದು ಏನು ಮಾಡುತ್ತೆ, ನಮ್ಮ ದೇಹದಲ್ಲಿ ತುಂಬಾ ಚೇಂಜಸ್ ತರಿಸುತ್ತೆ. ಒಂದು ವೆಯ್ಟ್ ಲಾಸ್ ಮಾಡಿಸುತ್ತೆ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ವಾತ ಪಿತ್ತ ಕಫ ಬ್ಯಾಲೆನ್ಸ್ ಮಾಡುತ್ತೆ. ಈ ಬ್ಯಾಡ್ ಬ್ಯಾಕ್ಟೀರಿಯಾಗಳಿಗೆ ಅದು ಒಂಥರ ಸಿಂಹ ಸ್ವಪ್ನ, ಎಲ್ಲನೂ ಸ್ವಲ್ಪ ಸಾಯಿಸುತ್ತೆ. ಅವು ಸಾಯಿಸಿದ್ರೆ ಕಾಫಿ ಟೀ ಬೇಕು ಅಥವಾ ನಮಗೆ ಸಕ್ಕರೆ ಬೇಕು, ಬೆಲ್ಲ ಬೇಕಂತಾಗಲ್ಲ. ಯಾಕಂದ್ರೆ ನಮಗೆ ಇರ್ತಕ್ಕಂಥ ಕ್ರೇವಿಂಗು ಅಂಡ್ ಅಡಿಕ್ಷನ್ ಬಿಕಾಸ್ ಆಫ್ ವಿ ಆರ್ ಫೀಡಿಂಗ್ ದ ಬ್ಯಾಡ್ ಬ್ಯಾಕ್ಟೀರಿಯಾಸ್. ಬ್ಯಾಡ್ ಬ್ಯಾಕ್ಟೀರಿಯಾನ ಫೀಡ್ ಮಾಡೋದಕ್ಕೆ ನಾವು ನಿಲ್ಸಿದ್ರೂ ಸಾಯ್ತಾವವು, ಬಟ್ ಅದು ಪ್ರೇಸಸ್ ಸ್ವಲ್ಪ ಕಷ್ಟ ಇರುತ್ತೆ. ಹರಿತಕ್ಕಿ ತಗೊಂಡ್ರೆ ಆ ಹರಿತಕ್ಕೆ ಆ ಬ್ಯಾಡ್ ಬ್ಯಾಕ್ಟೀರಿಯಾಗಳ ಸಾಯಿಸಿದ್ರೆ ಆ 50% ಆಫ್ ದ ಕ್ರೇವಿಂಗ್ ಅಲ್ಲೇ ಹೋಗ್ಬಿಡುತ್ತೆ. ಸೊ ಈ ತರ ಒಂದು ಕೆಲವು ಟೆಕ್ನಿಕ್ಸ್ ಯೂಸ್ ಮಾಡ್ತೀವಿ. ಮೆಗ್ನೀಷಿಯಂ ಜಾಸ್ತಿ ಮಾಡ್ತೀವಿ. ಅವ್ರಿಗೆ ಫಸ್ಟ್ ವಿಸಿಟ್ ಅಲ್ಲಿ ಮೆಗ್ನೀಷಿಯಂ ಜಾಸ್ತಿ ಮಾಡೋದಕ್ಕೆ ಮೆಗ್ನೀಷಿಯಂ ಸಪ್ಲಿಮೆಂಟ್ ಕೊಡ್ತೀವಿ. ಮೆಗ್ನೀಷಿಯಂ ಎಪ್ಸಮ್ ಸಾಲ್ಟ್ ಫುಟ್ ಬಾತ್ ಅಂತ ಮಾಡಿಸ್ತೀವಿ. ಎಲ್ಲ ಕಡೆ 15 ರೂಪಾಯಿ 20 ರೂಪಾಯಿ ಕೊಟ್ಟರೆ ಮೆಗ್ನೀಷಿಯಂ ಎಪ್ಸಮ್ ಸಾಲ್ಟ್ ಸಿಗುತ್ತೆ. ಅದನ್ನ ತಗೊಂಡ್ಬಿಟ್ಟು ಒಂದು ಬಕೆಟ್ ಬಿಸಿನೀರಲ್ಲಿ ಹಾಕೊಂಡು ಕಾಲಿಟ್ಕೊಂಡ್ರೆ ಒಂದು ಅರ್ಧ ಗಂಟೆ ಇಲ್ಲಾಂದ್ರೆ ಒಂದು 20 ನಿಮಿಷ ಇಟ್ಕೊಂಡ್ರೆ ಸಾಕು. ನಮ್ಮ ದೇಹದಲ್ಲಿ ಅದು ಮೆಗ್ನೀಷಿಯಂ ಪಾದದಿಂದ ಅಬ್ಸರ್ವ್ ಆಗಿಬಿಟ್ಟು ನಮ್ಮ ಬಾಡಿ ಎಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಒಳ್ಳೆ ನಿದ್ದೆ ಬರುತ್ತೆ. ಕಾಫಿ ಕುಡಿದಿಲ್ಲ ಅಂದ್ರೆ ನಿದ್ದೆ ಬರ್ತಿರ್ತಕ್ಕಂಥ ಬಾಡಿ ಕಾಫಿ ಕುಡಿಯೋದು ಬಿಟ್ಟರು ಕೂಡ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಕೆಲವು ಸ್ಮಾಲ್ ಚೇಂಜಸ್, ಈ ಥರ ಎಷ್ಟೊಂದು ಒಂದು 25-30 ಚೇಂಜಸ್ ಮಾಡಿ ಬರೆದು ಒಂದು ಪ್ರೋಟೋಕಾಲ್ ಮಾಡಿ ಇಟ್ಟಿದ್ದೀವಿ ಸರ್. ಫಸ್ಟ್ ವಿಸಿಟಲ್ಲಿ ಎಲ್ಲರಿಗೆ ಹೇಳ್ಬಿಡ್ತೀವಿ. ಯೂಟ್ಯೂಬಲ್ಲಿ ಆಲ್ಮೋಸ್ಟ್ ಎಲ್ಲ ಔಟ್ ಆಗಿದೆ ಅಲ್ಲಿ ಒಂದೊಂದು ಸೆಕ್ಷನಲ್ಲಿ. ಸೊ ಅದನ್ನು ನಾವು ಮಾಡ್ತಾ ಹೋದರೆ ನಮ್ಗೆ ಅಡಿಕ್ಷನ್ಸಿಂದ ಹೊರಗೆ ಬರ್ತೀವಿ, ಒಂದು ಹೆಲ್ತಿ ಲೈಫ್ ಸ್ಟೈಲ್ಗೆ ಬಂದ್ಬಿಡ್ತೀವಿ. ಅವಾಗ ನೀವು ಇಷ್ಟು ದಿನ ಸಕ್ಕರೆ ತಗೊಂಡಿರ್ತೀರ, ವಿಟಮಿನ್ ಡಿ ಕಮ್ಮಿ ಆಗಿರುತ್ತೆ ಬೈ ಡಿಫಾಲ್ಟ್. ಈ ಸಕ್ಕರೆ ಒಂದು ಬಾಡಿ ಒಳಗೆ ಹೋಗ್ಬಿಟ್ರೆ ಎಲ್ಲನೂ ಕಮ್ಮಿ ಮಾಡುತ್ತೆ. ಕೆಫೀನ್ ಬಾಡಿ ಒಳಗೆ ಹೋಗ್ಬಿಟ್ರೆ ಎಲ್ಲನೂ ಕಮ್ಮಿ ಮಾಡುತ್ತೆ, ಮೆಗ್ನೀಷಿಯಮ್ನ ಕಮ್ಮಿ ಮಾಡುತ್ತೆ. ಸೊ ಹಂಗಾಗಿ ಅಲ್ಲಿ ವಿಟಮಿನ್ ಡಿ ಇವಾಗ ಇದನ್ನು ಸ್ಟಾಪ್ ಮಾಡಿದ್ಮೇಲೆ 50% ಪೇನ್ ಕಮ್ಮಿ ಆಗ್ಬಿಡುತ್ತೆ. ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮಗೆ. ಅವಾಗ ವಿಟಮಿನ್ ಡಿ ಕಮ್ಮಿ ಇದ್ದೇ ಇರುತ್ತೆ. ಇದೊಂಥರ ಪ್ಯಾಂಡಮಿಕ್ ಇದ್ದಂಗೆ. ವಿಟಮಿನ್ ಡಿ ಅಂಡ್ B12 ಡೆಫಿಷಿಯನ್ಸಿ ಅನ್ನೋದು ನಾವು ಅದಕ್ಕೆ ಫಸ್ಟೇ ಬಂದಾಗ ಕೆಲವರಿಗೆ ಟೆಸ್ಟ್ ಮಾಡೋದೇ ಇಲ್ಲ, ಅದಕ್ಕೆ ಟೆಸ್ಟ್ ಮಾಡ್ದಂಗೆ ಕೊಟ್ಬೋದು ಅದನ್ನು. ಯಾಕಂದ್ರೆ ಅಷ್ಟು ಎಲ್ಲರಿಗೂ ಇರ್ತದೆ ವಿಟಮಿನ್ ಡಿ. ಸರ್ ಸನ್ಲೈಟ್ಗೆ ಹೋಗಕ್ಕೆ ಯಾರಿಗೂ ಟೈಮ್ ಇಲ್ಲ ಇವಾಗ. ಸನ್ಲೈಟ್ಗೆ ಹೋದ್ರೂ ಕೂಡ ಈಗ ರೈತರೆಲ್ಲ ಸನ್ಲೈಟ್ಗೆ ಹೋಗಿರ್ತಾರೆ, ಮನೆಗೆ ಬಂದು ಕಾಫಿ ಟೀ ಕುಡ್ತಾರೆ. ನಾನು ಸನ್ಲೈಟ್ಗೆ ಹೋಗಿದ್ದೀನಿ, ವಿಟಮಿನ್ ಡಿ ಚೆನ್ನಾಗಿದೆ ಅನ್ಕೊಂತಾರೆ, ಚೆಕ್ ಮಾಡಿದ್ರೆ ಬರೀ 10 ಕೂಡ ಇರೋದಿಲ್ಲ. ಅವ್ರು ಬ್ಯಾಕ್ ಪೇನು ಮಂಡಿನೋ ಬರ್ತಾ ಇರುತ್ತೆ. ಸೊ ಹಂಗಾಗಿ ವಿಟಮಿನ್ ಡಿನ ಬೈ ಡಿಫಾಲ್ಟ್ ಕೊಟ್ಬಿಡ್ತೀವಿ. ವಿಟಮಿನ್ ಡಿ ಕೊಟ್ಟಾಗ ಅದು ಬಾಡಿ ಒಳಗಡೆ ಹೋಗಿ ನಿಮಗೆ ಬೋನ್ ಹೆಲ್ತ್ ಚೆನ್ನಾಗಿ ಮಾಡುತ್ತೆ. B12 ಕೊಟ್ಟಾಗ ಬೋನ್ ಹೆಲ್ತ್, ಮೆಗ್ನೀಷಿಯಂ ಕೊಟ್ಟಾಗಿದೆ. ಈ ಥರ ಇವನ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟು ಈ ಥರ ಸಪ್ಲಿಮೆಂಟ್ಸ್ ಕೊಟ್ಟರೆ ಚೆನ್ನಾಗ್ತೀರಾ. ಸೊ ಜಸ್ಟ್ ಈ ಫುಡ್ಗಳು ಸ್ಟಾಪ್ ಮಾಡಿದ್ರೆ ಸಾಕು, ಒಂದು ವಾರ 15 ದಿನಕ್ಕೆ ಯು ವಿಲ್ ಫೀಲ್ ಡೆಫಿನೆಟ್ಲಿ 50% ಆಫ್ ದ ಪೇನ್ ನಿಮಗೆ ರಿಲೀಫ್ ಆಗ್ಬಿಡುತ್ತೆ, ಇದೇ ಬ್ಯಾಕ್ ಪೇನ್. ಆಮೇಲೆ ನೀವು ವಿಟಮಿನ್ ಡಿನೋ ಅಥವಾ B12 ಏನೋ ಟೆಸ್ಟ್ ಮಾಡಿಸ್ಕೊಂಡು ತಗೋಬೋದು. ತಗೊಂಡಂಗೆ ಮೇಂಟೈನ್ ಮಾಡ್ಕೊಂಡು ಸನ್ಲೈಟ್ಗೆಲ್ಲ ಹೋಗ್ಕೊಂಡು ಹಂಗೆ ನ್ಯಾಚುರಲಿ ಸ್ಟೋನ್ ಸ್ಟಡಿ ಡೆವಲಪ್ ಆಗ್ತಾ ಹೋಗುತ್ತೆ. ಈ ಥರ ಮಾಡ್ತೀವಿ ಸರ್. ಆಕ್ಚುಲಿ ನಾನು ಒಂಥರ ಪಾಡ್ಕಾಸ್ಟ್ ಇದು ಆಂಕರ್ ಥರ ಅಲ್ಲ, ಪೇಷಂಟ್ ಥರ ಆಕ್ಚುಲಿ ಕೇಳೋ ಥರ ಆಗ್ಬಿಟ್ಟಿದೆ. ಯಾಕಂದ್ರೆ ಎಲ್ಲವೂ ಇದೆ. ಇನ್ನೇನೆ ಸುಮ್ಮನೆ ಹಂಗೆ ಹೋಗ್ತಾ ಇದೆ, ಮನೆಗೆ ಏನೋ ತಿನ್ಬೇಕು ಅಂತ ಅನಿಸ್ತು, ಮನೆಗೆ ತೊಗೊಂಡೋಗಿ ಪಾರ್ಸಲ್ ತೊಗೊಂಡು ಮನೆಯವ್ರು ಎಲ್ರಿಗೂ ತಿನ್ನಿಸಿ ನಾನು ಕೂಡ ತಿಂದೆ. ಸೊ ಒಂಥರ ಅಡಿಕ್ಷನ್, ನೀವು ಹೇಳಿದ್ರಿ ಕ್ರೇವಿಂಗ್ ಅಂತೇಳಿ. ಸೊ ಇದು ಬಿಡೋದಕ್ಕೂ ಕೂಡ ಆಕ್ಚುಲಿ ಈ ಮಾತುಗಳು ತುಂಬಾನೇ ಇದಾಗುತ್ತೆ. ಸೊ ಇದನ್ನ ನೋಡಿದವರು, ಅಬ್ಸರ್ವ್ ಮಾಡಿದವರು ಇದು ವರ್ಕ್ ಆಗುತ್ತಾ,
ಈಗ ನಾನೇ ಕೂತಿದ್ದೀನಿ, ಓ ನೀವ್ ಹೇಳಿದ್ರಿ ಕೆಲವೊಂದು, ಈಗ ವಿಟಮಿನ್ ಡಿ ಇರ್ಬೋದು, ಇನ್ನೊಂದು ಅಕ್ಕಿ ಯಾವ್ದೋ ಸಮಥಿಂಗ್ ವರ್ಡ್ ಹೇಳಿದ್ರಿ. ಸೊ ಅದು ಕೂಡ ಆಕ್ಚುಲಿ ಅವೆಲ್ಲವೂ ಕೂಡ ವರ್ಕ್ ಆಗತ್ತಾ ನಮ್ಗೆ ಅಂತ ಒಂದು ಅನುಮಾನ ಇರುತ್ತೆ ಕಾಮನ್. ಸೊ ಅಂತವ್ರಿಗೆ ಏನ್ ಹೇಳ್ತಾರೆ, ಇನ್ಕ್ಲೂಡ್ ನನ್ನೂ ಸೇರಿ ಏನ್ ಹೇಳ್ತೀರಾ ಸರ್? ಸರ್ ಏನ್ ಗೊತ್ತಾ, ಇದು ನಾವು ಯಾರನ್ನೂ ನಂಬೋ ಅವಶ್ಯಕತೆ ಇಲ್ಲ ಇದ್ರಲ್ಲಿ. ನನ್ನ ಪೇಷಂಟ್ಗಳು ಹೇಳಿದೆ, ನೀವು ನಮ್ಮನ್ನು ನಂಬೇಡಿ, ಯಾರನ್ನು ನಂಬೇಡಿ. ವಿಜ್ಞಾನ ಅನ್ನೋದು ಸುಳ್ಳಲ್ಲ, ವಿಜ್ಞಾನದಲ್ಲಿ ಸತ್ಯ ಇದೆ. ವಿಟಮಿನ್ ಡಿ ಬೋನ್ ಹೆಲ್ತ್ಗೆ ಅಂತಂದ್ರೆ ವಿಟಮಿನ್ ಡಿ ಬೋನ್ ಹೆಲ್ತ್ಗೆ, ವಿಟಮಿನ್ B12 ನರದ ಹೆಲ್ತ್ಗೆ ಅಂದ್ರೆ ವಿಟಮಿನ್ B12 ನರದ ಹೆಲ್ತ್ಗೆ. ಸೊ ಆ ತರ ಮೆಗ್ನೀಷಿಯಂ ಅಗೇನ್ ಬೋನ್ ಅಂಡ್ ಮಜಲ್ ಸ್ಲೀಪ್ ಅಂತಂದ್ರೆ ಅದಂಗೆ ಬೈ ಡಿಫಾಲ್ಟ್. ಅಂದ್ರೆ ಈ ವಿಜ್ಞಾನಿಗಳು ಕಂಡುಹಿಡಿಬೇಕಾದ್ರೆ ನಮ್ಮ ದೇಹನ ನೋಡ್ಬಿಟ್ಟೆ ಕಂಡುಹಿಡಿದಿದ್ದಾರೆ. ನಮ್ಮ ದೇಹ ನೋಡ್ಬಿಟ್ಟೆ ಎಲ್ಲ ಈ ಕೆಮಿಸ್ಟ್ರಿ ತುಂಬಾ ಶತಮಾನಗಳಿಂದ ಬಂದಿದೆ, ಬಯಾಲಜಿ ಶತಮಾನಗಳಿಂದ ಬಂದಿದೆ, ಬಯೋಕೆಮಿಸ್ಟ್ರಿ ಶತಮಾನಗಳಿಂದ ಬಂದಿದೆ. ಈಗ ಬಂದಿರತಕ್ಕಂಥ ಒಂದು ವಿದ್ಯೆ. ಸೊ ಅದ್ರ ಈ ಒಂದು ಕೊರತೆ ಕಡಿಮೆ ಆದಾಗ ಬರ್ತಕ್ಕಂಥ ಒಂದು ಸಿಂಪ್ಟಮ್ಸು, ಪೈನ್ ಆಗ್ಬೋದು, ಬೇರೆ ಏನೇ ಸಿಂಪ್ಟಮ್ಸ್ ಆಗ್ಬೋದು. ಆ ಕೊರತೆ ನಾರ್ಮಲ್ ಇದ್ದಾಗ ಆ ಸಿಂಪ್ಟಮ್ಸೇ ಕಾಣಿಸ್ಕೊಂಡಿದೆಯಲ್ಲ. ಎಕ್ಸಾಂಪಲ್, ಒಂದು ಪೇಷಂಟ್ ಬರ್ತಾರೆ, ಅವ್ರಿಗೆ ರಾತ್ರಿ ಮಲ್ಕೊಂಡಾಗ ಕಾಲಾಗಿರ್ತಕ್ಕಂಥ ಬೆರಳು ಹಿಂಗೆ ತಿರ್ಕೊಂಡ್ಬಿಡ್ತಾರೆ. ಅದು ಎಲ್ಲರಿಗೂ ಎಷ್ಟೋ ಜನಕ್ಕೆ ಅನುಭವ ಆಗಿರುತ್ತೆ. ಹಿಂಗೆ ತಿರ್ಕೊಂಡ್ಬಿಡ್ತವೆ, ಅದು ನಾರ್ಮಲ್ ಮಾಡ್ಕೋಬೇಕಾದ್ರೆ ತುಂಬಾ ಕಷ್ಟಪಡ್ಬೇಕು, ಪೈನ್ ಆಗುತ್ತೆ ಆಕ್ಚುಲಿ. ಆ ಪೈನು ಆಗುತ್ತೆ, ಮತ್ತೆ ವಾಯು ಹಿಡ್ಕೊಳ್ಳುತ್ತೆ. ಹಂಗೆ ಹೇಳ್ತಿರ್ತಾರೆ. ವಾಯು ಅಂತಂದ್ರೆ ನಾವು ಈ ತಿಂದಿರ್ತಕ್ಕಂಥ ಅನ್ವಾಂಟೆಡ್ ಫುಡ್ಗಳು, ನಾವು ಹೇಳ್ತೀವಿ ಇದೆಲ್ಲ ವಾಯು ಅಂತಂದ್ರೆ ಅನ್ವಾಂಟೆಡ್ ಫುಡ್ಗಳು. ಆಕ್ಚುಲಿ ಬಂದು B12 ಡಿಫಿಷಿಯನ್ಸಿ ಅದು. ವೈಟಮಿನ್ B12 ಇಂಜೆಕ್ಷನ್ ಮಾತ್ರನೋ ತಗೊಂಡ್ರೆ ಹಿಡ್ಕೊಳ್ಳೋದು ಹೋಗ್ಬಿಡುತ್ತೆ. ಅದು ಎಲ್ಲರಿಗೂ ಅಷ್ಟೇ, ಅವ್ರು ನಂಬಿದ್ರು ನಂಬಿಲ್ಲ ಅಂದ್ರೆ ಅದು ಹಂಗೆ ಹೋಗುತ್ತೆ. ಸಪೋಸ್ ಒಬ್ಬರಿಗೆ B12 ಒಬ್ಬರಿಗೆ ಹಿಂಗೆ ಇತ್ತು, 100 ಜನಕ್ಕೆ ಹಿಂಗೆ ಹಿಡ್ಕೊಳ್ತಾ ಇದೆ ಅಂತ ಅಂದ್ಕೊಳ್ಳೋಣ ಬೆರಳು. ಅವ್ರಿಗೆ ವಿಟಮಿನ್ B12 ಇಂಜೆಕ್ಷನ್ಸ್ ಕೊಟ್ಟರೆ ಅಥವಾ ಸಪ್ಲಿಮೆಂಟ್ಸ್ ಕೊಟ್ಟರೆ 90% ಜನಕ್ಕೆ ನಾರ್ಮಲ್ ಆಗ್ಬಿಡುತ್ತೆ ಅದು. ಅವಾಗ ಅವ್ರು ನಂಬಲೇಬೇಕು ಅದನ್ನ, ಓ ಇದು ಕರೆಕ್ಟು ಅಂತ. ಆಮೇಲೆ ಇನ್ನು 10% ಜನ ಇದ್ದಾರೆ, 10% ಜನಕ್ಕೆ ಅದು ವಿಟಮಿನ್ B12 ತಗೊಂಡ್ರು ಕೂಡ ಅದು ಹಿಂಗೆ ತಿರ್ಕೊಳ್ಳೋದು ಹೋಗಿಲ್ಲ. ಹಂಗಾರೆ ವಿಟಮಿನ್ B12 ಸುಳ್ಳು ಅನ್ನೋ ಥರ ಅವ್ರು ಅಂದ್ಬಿಡ್ತಾರೆ. ಅದ್ರ ಅರ್ಥ ಬಂದು ಮತ್ತೆ ಅವ್ರಿಗೆ ಏನಾರ ಮೆಗ್ನೀಷಿಯಂ ಟೆಸ್ಟ್ ಮಾಡಿದ್ರೆ ಅಥವಾ ಮೆಗ್ನೀಷಿಯಂ ಸಪ್ಲಿಮೆಂಟ್ ಜೊತೆ ಕೊಟ್ರೆ ಅವರು ಕೂಡ ಹೋಗ್ಬಿಡುತ್ತೆ ಈ ತರ. ಸೊ ಇದೇನು ಅಂದ್ರೆ ಇದು ಹೆಂಗಂದ್ರೆ 1+1 = 2 ಅನ್ನಂಗೆ ಹೆಂಗೆ ಸತ್ಯನೋ ವಿಜ್ಞಾನ ಕೂಡ ಇದು ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಇದೆ ಸರ್, ವಿದ್ಯೆ ಇದು. ಅದನ್ನ ವೈಜ್ಞಾನಿಕವಾಗಿ ಅದು ಪ್ರೂವನ್ ಕೂಡ ಅದು ರಿಪೋರ್ಟ್ ಅಲ್ಲೂ ಕಾಣುತ್ತೆ ನಮ್ಗೆ. ಬ್ಲಡ್ ರಿಪೋರ್ಟ್ ಅಲ್ಲಿ ಕಾಣುತ್ತೆ, MRI ಅಲ್ಲಿ ಕಾಣುತ್ತೆ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲ MRI ಎಲ್ಲ ಬ್ಲಡ್ ರಿಪೋರ್ಟ್ ಯಾರಪ್ಪ ಅಂದ್ರೆ ಪೇಷಂಟ್ ಅಂಡ್ ಪೇಷಂಟ್ಸ್ ಒಪಿನಿಯನ್. ಪೇಷಂಟ್ ಏನ್ ಹೇಳ್ತಾರೆ ಅನ್ನೋದು ಅಲ್ಲಿ ಅವ್ರ ಅನುಭವದಲ್ಲಿ ಆಗಿರ್ತಕ್ಕಂಥದ್ದು ಅದು ಸತ್ಯ.